ಹಲೋ ಎವ್ರಿವನ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಪ್ರತಿದಿನ ಬಳಸುವಂತಹ ಮುಖ್ಯವಾದ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಕಲಿಯೋದಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೀನಿ. ಈ ರೀತಿಯ ಪದಗಳನ್ನು ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಇಂಗ್ಲೀಷ್ ಕಲಿಯಲು ಸುಲಭವಾಗ್ತದೆ ಅಂತ ಹೇಳ್ತಾ, ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ಎಷ್ಟು ಧೈರ್ಯ ನಿನಗೆ, ಎಷ್ಟು ಧೈರ್ಯ ನಿನಗೆ. ಹೌ ಡೇರ್ ಯು, ಹೌ ಡೇರ್ ಯು. ಡೇರ್ ಅಂದರೆ ಧೈರ್ಯ, ಅಂದರೆ ಹೌ ಡೇರ್ ಯು, ಎಷ್ಟು ಧೈರ್ಯ ನಿನಗೆ. ಅವನಿಗೆ ಎಷ್ಟು ಧೈರ್ಯ, ಅವನಿಗೆ ಎಷ್ಟು ಧೈರ್ಯ. ಹೌ ಡೇರ್ ಹಿಮ್, ಹೌ ಡೇರ್ ಹಿಮ್. ಡೇರ್ ಅಂದರೆ ಧೈರ್ಯ. ನೆಕ್ಸ್ಟ್, ಎಂತಹ ಉಪಾಯ, ಎಂತಹ ಉಪಾಯ. ವಾಟ್ ಆ್ಯನ್ ಐಡಿಯಾ, ವಾಟ್ ಆ್ಯನ್ ಐಡಿಯಾ. ನೆಕ್ಸ್ಟ್, ಈ ಗೌರವಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದಿಸ್ ಹಾನರ್. ಹಾನರ್ ಅಂದರೆ ಗೌರವ ಅಥವಾ ಗೌರವಿಸು ಅಂತ ಅರ್ಥ. ಥ್ಯಾಂಕ್ಸ್ ಅಂದರೆ ಧನ್ಯವಾದ. ನೆಕ್ಸ್ಟ್, ಮಾತನಾಡುವುದಕ್ಕಿಂತ ಮುಂಚೆ ಯೋಚಿಸು. ಥಿಂಕ್ ಬಿಫೋರ್ ಯು ಸ್ಪೀಕ್. ಸ್ಪೀಕ್ ಅಂದರೆ ಮಾತಾಡು, ಥಿಂಕ್ ಅಂದರೆ ಯೋಚಿಸು ಅಂತ. ನಾನು ಹೇಗೆ ಕಾಣ್ತಾ ಇದ್ದೀನಿ, ನಾನು ಹೇಗೆ ಕಾಣ್ತಾ ಇದ್ದೀನಿ. ಹೌ ಡು ಐ ಲುಕ್, ಹೌ ಡು ಐ ಲುಕ್. ಲುಕ್ ಅಂದರೆ ನೋಡು ಅಥವಾ ಕಾಣು ಅಂತ. ನೀನು ನಂಬುತ್ತೀಯಾ. ವಿಲ್ ಯು ಬಿಲೀವ್, ವಿಲ್ ಯು ಬಿಲೀವ್. ಬಿಲೀವ್ ಮೀನ್ಸ್ ನಂಬು. ನೆಕ್ಸ್ಟ್, ನಾನು ನಂಬುತ್ತೇನೆ, ಅದಕ್ಕೆ ನಾನು ನಂಬುತ್ತೇನೆ. ಐ ವಿಲ್ ಬಿಲೀವ್, ಐ ವಿಲ್ ಬಿಲೀವ್. ಐ ಅಂದರೆ ನಾನು. ನೆಕ್ಸ್ಟ್, ನಾನು ನಂಬುವುದಿಲ್ಲ. ಹಾಗೆ ನೀನು ಹೇಳಿದ್ದು ನಾನು ನಂಬಲ್ಲ ಅಂತ, ಅದನ್ನು ಐ ವಿಲ್ ನಾಟ್ ಬಿಲೀವ್, ಐ ವಿಲ್ ನಾಟ್ ಬಿಲೀವ್. ನಾಟ್ ಅಂದರೆ ಇಲ್ಲ ಅಂತ ಅರ್ಥ. ಇದನ್ನು ಸರಿ ಮಾಡು. ಹೇಳ್ತಲ್ಲ, ಏನಾದರೂ ಮನೇಲಿ ವಸ್ತು ಕೆಟ್ಟಿದ್ರೆ ಕೆಡಿಸಿದರೆ ಇದನ್ನು ಸರಿ ಮಾಡಿಕೊಡು ಅಥವಾ ರಿಪೇರಿ ಮಾಡು ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ಡೂ ಇಟ್ ರೈಟ್, ಡೂ ಇಟ್ ರೈಟ್. ನಾನು ಇವಾಗ ಬರ್ತಾ ಇದ್ದೀನಿ. ಹೇಳ್ತವಲ್ಲ, ಎಲ್ಲಿಂದ ಯಾವಾಗ ಬರ್ತೀವಿ ಅಂತ ಕೇಳಿದಾಗ ನಾನು ಇವಾಗ ಬರ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಮ್ ಜಸ್ಟ್ ಕಮಿಂಗ್. ಜಸ್ಟ್ ಅಂದರೆ ಈಗ ಅಥವಾ ಇವಾಗ. ನನಗೆ ಸ್ವಲ್ಪ ಕೆಲಸವಿದೆ. ಯಾರಾದರೂ ಬೇರೆ ಏನಾದರೂ ಹೇಳಿದಾಗ ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಈಗ ಅಂತೀವಲ್ಲ, ಹಾಗೆ ಐ ಹ್ಯಾವ್ ಸಮ್ ವರ್ಕ್. ಸಮ್ ಅಂದರೆ ಸ್ವಲ್ಪ. ಇಲ್ಲ ನನಗೆ ಕೆಲಸ ಇದೆ, ನನಗೆ ಐ ಹ್ಯಾವ್ ವರ್ಕ್. ನನಗೆ ಅರ್ಧ ಕೊಡು. ಗಿವ್ ಮೀ ಹಾಫ್, ಅಥವಾ ನನಗೆ ಕೊಡು ಅನ್ನೋಕ್ಕೆ ಗಿವ್ ಮೀ. ಇಲ್ಲ ಅರ್ಧ ಕೊಡು ಅನ್ನೋಕ್ಕೆ ಗಿವ್ ಹಾಫ್ ಅಂತ ಹೇಳ್ತೀವಿ. ನನಗೆ ಪೂರ್ತಿ ಕೊಡು, ನನಗೆ ಅರ್ಧ ಬೇಡ ಪೂರ್ತಿ ಕೊಡು. ಗಿವ್ ಮೀ ಫುಲ್, ಅಥವಾ ನನಗೆ ಕೊಡು ಅನ್ನೋಕ್ಕೆ ಗಿವ್ ಮೀ. ನೀನು ನನ್ನ ಜೊತೆ ನಡೆಯುತ್ತೀಯಾ, ನೀನು ನನ್ನ ಜೊತೆ ನಡಿತೀಯಾ. ವಿಲ್ ಯು ವಾಕ್ ವಿತ್ ಮೀ, ವಿಲ್ ಯು ವಾಕ್ ವಿತ್ ಮೀ. ವಾಕ್ ಅಂದರೆ ನಡಿ, ವಿತ್ ಅಂದರೆ ಜೊತೆ ಅಂತ ಅರ್ಥ. ಮೀ ಅಂದರೆ ನನ್ನ. ನೀನು ನನ್ನ ಜೊತೆ ಓಡುತ್ತೀಯಾ, ನೀನು ನಡೆಯೋಕ್ಕಾಗದಿದ್ದರೂ ಓಡ್ತೀಯಾ ನನ್ನ ಜೊತೆ. ಅದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ ವಿಲ್ ಯು ರನ್ ವಿತ್ ಮೀ, ವಿಲ್ ಯು ರನ್ ವಿತ್ ಮೀ. ರನ್ ಅಂದರೆ ಓಡು. ಅಮ್ಮನಿಗೆ ಕೇಳಬೇಕಾಗುತ್ತೆ, ಮನ್ಯಾಗ ಅಮ್ಮನಿಗೆ ಕೇಳಬೇಕಾಗುತ್ತೆ ನಾನು ನಿನ್ನ ಜೊತೆ ಬರಬೇಕಾ ಬೇಡ ಅಂಥೇಳಿ. ಆ ರೀತಿ ಇಂಗ್ಲೀಷ್ನಲ್ಲಿ ಹ್ಯಾವ್ ಟು ಆಸ್ಕ್ ಮಾಮ್. ಆಸ್ಕ್ ಅಂದರೆ ಕೇಳು. ನಾನು ನಿನ್ನನ್ನು ಬಹಿರಂಗಪಡಿಸುತ್ತೇನೆ, ಅಥವಾ ನಾನು ನಿನ್ನ ಬಣ್ಣವನ್ನು ಬದಲಾಯಿಸುತ್ತೇನೆ ಅಂತಂತಾರಲ್ಲ, ಹಾಗೆ ಅದಕ್ಕೆ ಐ ವಿಲ್ ಎಕ್ಸ್ಪೋಸ್ ಯು, ಐ ವಿಲ್ ಎಕ್ಸ್ಪೋಸ್ ಯು. ಎಕ್ಸ್ಪೋಸ್ ಅಂದರೆ ಬಹಿರಂಗ.
ಅಲ್ಲಿಗೆ ಹೋಗೋಣ, ನಾವು ನೀನು ಸೇರಿ ಅಲ್ಲಿ ಹೋಗೋಣ. ಅದಕ್ಕೆ ಲೆಟ್ಸ್ ಗೋ ದೇರ್. ಲೆಟ್ಸ್ ಗೋ ದೇರ್. ದೇರ್ ಅಂದರೆ ಅಲ್ಲಿಗೆ, ಗೋ ಅಂದರೆ ಹೋಗೋದು. ಯಾವುದು ಸರಿ? ಇದರಲ್ಲಿ ಯಾವುದು ಸರಿ? ವಾಟ್ ಈಸ್ ರೈಟ್? ವಾಟ್ ಈಸ್ ರೈಟ್? ನಾನು ಅದನ್ನು ಹುಡುಕುತ್ತೇನೆ. ನಿನ್ನ ಕೈಲಿ ಆಗಲಿಲ್ಲ ಅಂದ್ರೆ ನಾನು ಹುಡುಕ್ತೀನಿ. ಐ ವಿಲ್ ಫೈಂಡ್ ಇಟ್. ಫೈಂಡ್ ಅಂದರೆ ಹುಡುಕು ಅಥವಾ ಹುಡುಕುತ್ತೇನೆ. ಇಟ್ ಅಂದರೆ ಐ ಅಂದರೆ ನಾನು ಅಂತ ಅರ್ಥ. ನಾನು ಅದನ್ನು ಹುಡುಕುವುದಿಲ್ಲ. ನೆಗೆಟಿವ್ ಆಗಿ ಯೋಚನೆ ಮಾಡಿದಾಗ, ಇಲ್ಲ ನಾನು ಅದನ್ನು ಹುಡುಕಲ್ಲ ಅಂತಾರಲ್ಲ, ಐ ವಿಲ್ ನಾಟ್ ಫೈಂಡ್ ಇಟ್. ಐ ವಿಲ್ ನಾಟ್ ಫೈಂಡ್ ಇಟ್. ನಾನು ಅದನ್ನು ಹುಡುಕುವುದಿಲ್ಲ. ಅವನು ನಯವಂಚಕ. ಅವನು ನಯವಂಚಕ, ಸರಿಯಿಲ್ಲ. ಹೀ ಈಸ್ ಸ್ಲಿಕ್ಕರ್. ಹೀ ಈಸ್ ಸ್ಲಿಕ್ಕರ್. ಸ್ಲಿಕ್ಕರ್ ಅಂದರೆ ನಯವಂಚಕ. ನಾನು ಯಾವಾಗ ಹೇಳಿದೆ? ನಾನು ನಿನಗೆ ಯಾವಾಗ ಹೇಳಿದೆ? ವೆನ್ ಡಿಡ್ ಐ ಸೇ? ವೆನ್ ಡಿಡ್ ಐ ಸೇ? ಸೇ ಅಂದರೆ ಹೇಳು ಅಂತ ಅರ್ಥ. ಏನಾದರೂ ಕೆಲಸ ಮಾಡು. ಖಾಲಿ ಯಾಕೆ ತಿರುಗಾಡ್ತೀಯ? ಏನಾದರೂ ಕೆಲಸ ಮಾಡು ಅಂತಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೂ ಸಮ್ ವರ್ಕ್. ಡೂ ಸಮ್ ವರ್ಕ್. ವರ್ಕ್ ಅಂದರೆ ಕೆಲಸ, ಡೂ ಅಂದರೆ ಮಾಡು ಅಂತ ಅರ್ಥ. ಸಮ್ ಏನಾದರೂ ಆಗ್ತದೆ, ಸ್ವಲ್ಪ ಅಂತಲೂ ಅರ್ಥ. ಅವನು ಮನೆಯಲ್ಲಿ ಇಲ್ಲ. ಅವನು ಮನೆಯಲ್ಲಿ ಇಲ್ಲ, ಆಚೆ ಕಡೆ ಇದ್ದಾನೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹಿ ಈಸ್ ನಾಟ್ ಆಟ್ ಹೋಮ್. ಅವನು ನಿನ್ನನ್ನು ಕರೆಯುತ್ತಿದ್ದಾನೆ. ಹೇಳ್ತೀವಲ್ಲ, ಯಾರಾದರೂ ಬಂದಾಗಿ ಅವನು ನಿನ್ನನ್ನು ಕರೆಯಕತ್ತ ನೋಡೋ, ಏನು ಕೇಳು, ಕರೆಯತ್ತಾನತ್ತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಹಿ ಈಸ್ ಕಾಲಿಂಗ್ ಯು. ಕಾಲಿಂಗ್ ಅಂದರೆ ಕರಿ ಅಥವಾ ಕರೀತಾನೆ ಅಂತ ಅರ್ಥ. ಅವನು ನಿನ್ನನ್ನು ಕರೆಯುತ್ತಿದ್ದನು. ಅವನು ನಿನ್ನನ್ನು ಕರೆಯುತ್ತಿದ್ದನು ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಹಿ ವಾಸ್ ಕಾಲಿಂಗ್ ಯು. ಹಿ ವಾಸ್ ಕಾಲಿಂಗ್ ಯು. ಅವನು ನಿನ್ನನ್ನು ಕರೆಯುತ್ತಿಲ್ಲ. ಅವನು ನಿನ್ನ ಕರೀಲಿಲ್ಲ. ಹಿ ಈಸ್ ನಾಟ್ ಕಾಲಿಂಗ್ ಯು. ಹಿ ಈಸ್ ನಾಟ್ ಕಾಲಿಂಗ್ ಯು. ಹಿ ಅಂದರೆ ಅವನು, ಕಾಲಿಂಗ್ ಅಂದರೆ ಕರಿ, ಇವು ನೀನು ಅಂತ ಅರ್ಥ. ಅವನು ನಿನ್ನನ್ನು ಕರೆಯುತ್ತಿದ್ನ ಅದ್ರ ಪ್ರಶ್ನೆ ಮಾಡ್ತೀವಲ್ಲ, ನಿಜವಾಗ್ಲೂ ಅವನು ನಿನ್ನನ್ನು ಕರಿತಿದ್ನ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಈಸ್ ಹಿ ಕಾಲಿಂಗ್ ಯು. ಈಸ್ ಹಿ ಕಾಲಿಂಗ್ ಯು.